ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಳೆದ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, FI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ, ಓಪನ್ ಇಂಟ್ರೆಸ್ಟ್ ಏನನ್ನು ಸಜೆಸ್ಟ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿ ಫ್ರೈಡೇ ಸೆಷನಲ್ಲಿ ಸ್ಟ್ರಾಂಗ್ ಡೌನ್ ಮೂವ್ನ ಕೊಡ್ತು ಅಂತ ಹೇಳ್ಬೋದು. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 25,000 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಡೌನ್ ಬಂದು 24,900 ಲೆವೆಲನ್ನು ಟಚ್ ಮಾಡುತ್ತೆ. ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪ್ ಹೋಗುತ್ತೆ, ಅಗೇನ್ ಸ್ವಲ್ಪ ಕನ್ಸಾಲಿಡೇಷನ್ ಮಾಡುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವ್ನ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೌನ್ ಸೈಡ್ ಬ್ರೇಕ್ ಆಗಿ 24,850 860 ಲೆವೆಲನ್ನು ಡೌನ್ ಸೈಡಲ್ಲಿ ಟಚ್ ಮಾಡ್ತು ಅಂತ ಹೇಳ್ಬೋದು. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ 25,000 ಹಾಗೆ 25,020 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲನ್ನು ಬ್ರೇಕ್ ಮಾಡಿದಾಗ ಡೌನ್ ಸೈಡ್ ಈ ಎರಡು ಸಪೋರ್ಟ್ ಲೆವೆಲನ್ನು ನಾವು ಟಚ್ ಮಾಡುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಡೌನ್ ಮೂವ್ನ ಕೊಡ್ತು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, FIDA ಡಾಟೆಯನ್ನು ಸಜೆಸ್ಟ್ ಮಾಡುತ್ತೆ. ಮೊದಲನೇದಾಗಿ ನಾವು ಗ್ಲೋಬಲ್ ಮಾರ್ಕೆಟ್ ಕಡೆ ನೋಡಿದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಇತ್ತು. ನಸ್ದಾಕ್ S&P 500 ಎಲ್ಲ ಪಾಸಿಟಿವ್ ಇತ್ತು, 1.8 1.5 ಅಲ್ಲಿ ಪಾಸಿಟಿವ್ ಇತ್ತು. ಅದೇ ರೀತಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಅರೌಂಡ್ 0.5% 25,000ದಲ್ಲಿ ಗಿಫ್ಟ್ ನಿಫ್ಟಿ ಇರುವಂಥದ್ದು. ಸೊ ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. FIDA ಡಾಟಾವನ್ನು ನೋಡೋದ್ರೆ ಫ್ರೈಡೇ ಸೆಷನಲ್ಲಿ FI 1,622 ಕ್ರೋರ್ ಸೆಲ್ಲಿಂಗನ್ನು ಮಾಡ್ತಾರೆ. DI ಕೂಡ 329 ಕ್ರೋರ್ ಸೆಲ್ಲಿಂಗನ್ನು ಮಾಡ್ತಾರೆ. ಅದಕ್ಕಿಂತ ಹಿಂದಿನ ದಿನ 1,246 ಕ್ರೋರ್ ಬೈಯಿಂಗನ್ನು ಮಾಡ್ತಾರೆ. ಒಂದು ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಅಂತ ಹೇಳ್ಬೋದು. FI ಮೋಸ್ಟ್ಲಿ ಸೆಲ್ಲಿಂಗನ್ನು ಮಾಡ್ತಿದ್ರು. ಈ ಮಂತಲ್ಲಿ ಟೋಟಲ್ ಆಗಿ 25,751 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. DI 66,180 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. DI ತನ್ನ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಾರೆ. FI ಡಾಟಾ ಸ್ಟಿಲ್ ನೆಗೆಟಿವ್ ಅಲ್ಲಿ ಇದೆ. ಸೊ ಹಾಗಾದರೆ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಮೊದಲನೇದಾಗಿ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ವೀಕ್ಲಿ ಚಾರ್ಟ್ ಯಾವ ರೀತಿ ಇದೆ ಅಂತ ನೋಡೋದಾರೆ ಕಂಟಿನ್ಯೂಸ್ ಆದೊಂದು ಡೌನ್ ಮೂವ್ನ ಕೊಡ್ತಾ ಇತ್ತು. ಕಳೆದ ವಾರ ಒಂದು ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಓಪನ್ ಆಗುವಾಗಲೇ ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಒಂದು ಪಾಸಿಟಿವ್ ನ್ಯೂಸ್ ಇದ್ದ ಕಾರಣ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಪನ್ ಆಗಿ ಒಂದು ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಟು 25,150 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಒಂದಷ್ಟು ರಿಜೆಕ್ಷನನ್ನು ಪಡೆಯುತ್ತೆ. ಸೊ ಈ ಹಿಂದೆ ಕೂಡ ಆ ಝೋನಲ್ಲಿ ಒಂದಷ್ಟು ರಿಜೆಕ್ಷನ್ ಇತ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಈ ಹಿಂದೆ ಈ ಝೋನಲ್ಲಿ ಒಂದಷ್ಟು ರಿಜೆಕ್ಷನ್ ಇತ್ತು. ಆ ಝೋನ್ಗೆ ರಿಜೆಕ್ಟ್ ಹೋಗುತ್ತೆ. ಅಲ್ಲಿಂದ ರಿಜೆಕ್ಟ್ ಆಗಿ ಡೌನ್ ಬಂದು ಒಂದು ನೆಗೆಟಿವ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಹೈಯರ್ ಲೆವೆಲ್ಲಿ ಒಂದು ವಿಕ್ ಕ್ರಿಯೇಟ್ ಆಗುತ್ತೆ. ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಹೈಯರ್ ಲೆವೆಲಲ್ಲಿ ರಿಜೆಕ್ಷನ್ ಇರೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನಾವು ರಿಟ್ರೇಸ್ಮೆಂಟನ್ನು ನೋಡಿದ್ರೆ ಸೊ ಅರೌಂಡ್ 61.8% ರಿಟ್ರೇಸ್ಮೆಂಟನ್ನು ಮಾಡುತ್ತೆ ಈ ಲೆವೆಲ್ಗೆ. ಎಕ್ಸಾಕ್ಟ್ಲಿ ಈ ಹೈಯಿಂದ ಲೋರ್ಗೂ ಈ ಡೌನ್ ಮೂವ್ನ ನಾವು ನೋಡಿದಾಗ ಡೌನ್ ಮೂವ್ನ ರಿಟ್ರೇಸ್ಮೆಂಟನ್ನು ನಾವು ನೋಡಿದಾಗ 61.8% ರಿಟ್ರೇಸ್ಮೆಂಟ್ ಮಾಡುತ್ತೆ. ಅಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 25,150 ಲೆವೆಲ್ ಏನಾಗುತ್ತೆ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ಬೋದು ವೀಕ್ಲಿ ಚಾರ್ಟಲ್ಲಿ. ಹಾಗೆ ನೆಕ್ಸ್ಟ್ ಈ ವೀಕ್ನ ಲೋನ ಬ್ರೇಕ್ ಮಾಡ್ತು ಅಂತೇಳಿ ನೆಕ್ಸ್ಟ್ ಇರುವಂಥದ್ದು ಇಲ್ಲೊಂದು ಗ್ಯಾಪ್ ಏನು ಕ್ರಿಯೇಟ್ ಆಗಿತ್ತು, ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಹೈಯರ್ ಲೆವೆಲ್ ಸ್ವಲ್ಪ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 ದಿನ ಒಂದು ಪಾಸಿಟಿವ್ ಮೂವ್ನ ಕೊಡುತ್ತೆ. ಕಂಟಿನ್ಯೂಸ್ ಆದ ಪಾಸಿಟಿವ್ ಮೂವ್ನ ಕೊಡುತ್ತೆ. ಇಲ್ಲಿ 25,150 ಲೆವೆಲ್ಗೆ ರೀಚ್ ಆಗುತ್ತೆ. ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ಫ್ರೈಡೇ ಟ್ರೇಡಿಂಗ್ ಸೆಷನಿಂದ ಒಂದು ಸ್ಟ್ರಾಂಗ್ ಡೌನ್ ಮೂವ್ನ ಕೊಡುತ್ತೆ. ಈ 3 ಕ್ಯಾಂಡಲನ್ನು ಕವರ್ ಮಾಡಿಕೊಂಡು ಒಂದು ಡೌನ್ ಮೂವ್ನ ಕೊಡುತ್ತೆ. ಅದೇ ರೀತಿ ಈ 3 ಕ್ಯಾಂಡಲನ್ನು ನಾವು ನೋಡಿದರೆ ಒಂದು ನೆಗೆಟಿವ್ ಪ್ರೈಸ್ ಆ್ಯಕ್ಷನ್ ಅಥವಾ ನೆಗೆಟಿವ್ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೈಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಆಗುತ್ತೆ, ಇಲ್ಲಿ ಗ್ಯಾಪ್ ಅಪ್ ದಿನ ಕ್ರಿಯೇಟ್ ಆದಂಥ ಲೋ ಏನಾಗುತ್ತೆ 24,850 ಲೆವೆಲ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ. ಇಲ್ಲಿ ಗ್ಯಾಪ್ ಏನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. 24,650 640 ಲೋವರ್ ಲೆವೆಲಲ್ಲಿ ಇರುವಂಥ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಡೈಲಿ ಚಾರ್ಟಲ್ಲಿ 25,150 ನೆಕ್ಸ್ಟ್ ಸ್ವಿಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಿತ್ತು ಅಂತಿದೆ. ಹಾಗೆ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲಿ ನಾವು ನೋಡಿದರೆ ಈ ಸ್ವಿಂಗನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದು. ಈ ಸ್ವಿಂಗಿಂದ ಕೆಳಗಡೆ ಒಂದಷ್ಟು ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಮೂವ್ನ ಕೊಡ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಈ ಸ್ವಿಂಗ್ ಬ್ರೇಕ್ ಆದಾಗ ಮೇ ಬಿ ಸ್ಟ್ರಕ್ಚರಲ್ಲಿ ಚೇಂಜ್ ಆಗ್ಬೋದು 25,150. ಇದು ಡೈಲಿ ಚಾರ್ಟಲ್ಲಿ ಇರುವಂಥ ಲೆವೆಲ್ಗಳಾಗುತ್ತೆ. ಹಾಗೆ ನಾವು ಇಮಿಡಿಯೇಟ್ಲಿ ಮಂಡೆಗೆ 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆಗಲೇ ಹೇಳಿದಾಗೆ ಇಲ್ಲಿ 25,850 ಲೆವೆಲ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆದ ಲೋ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದ ದಿನ ಒಂದು ಇಲ್ಲಿ ಹೋಲ್ಡ್ ಆಗಿತ್ತು ಈ ಲೆವೆಲಲ್ಲಿ. ಸೊ ಆ ಲೆವೆಲ್ ಹತ್ರ ಅಗೇನ್ ಟಚ್ಚನ್ನು ಮಾಡ್ತಾ ಇರುವಂಥದ್ದು ಅರೌಂಡ್ 3ನೇ ಬಾರಿ ಟಚ್ ಆಗ್ತಾಯಿದೆ. ಇಲ್ಲಿ ಒಮ್ಮೆ ಸೆಕೆಂಡ್ ಹಾಗೆ ಇಲ್ಲಿ ಟಚ್ ಆಗಿ ಇನ್ ಕೇಸ್ ಮಂಡೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಅಥವಾ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿ ನೆಗೆಟಿವ್ ಆಗುತ್ತೆ. ಹಾಗಾಗಿ ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. 24,650 ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಝೋನ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಅದೇ ರೀತಿ ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಹೈಯರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಇಮಿಡಿಯೇಟ್ಲಿ ಈ ಸ್ವಿಂಗ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ.
60 ಅಂತ ನಾವು ಟ್ರೀಟ್ ಮಾಡ್ಬೋದು. ಇಲ್ಲಿ 2 ಬಾರಿ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಶಾರ್ಪ್ ಆಗಿ ಡೌನ್ ಬರುತ್ತೆ, ಇಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ನಾವು ನೋಡ್ಬೋದು ಇಲ್ಲೊಂದು ವೀಕ್ ಕ್ರಿಯೇಟ್ ಆಗುತ್ತೆ. ಸೊ ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಹಾಲ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಅಪ್ ಹೋದಾಗ ಅಗೇನ್ ಇಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಸೊ ಹಾಗಾಗಿ ಮಂಡೇ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ 24,960 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ 25,020 ಹಾಗೆ 25,050 ಲೆವೆಲ್ ಏನಾಗುತ್ತೆ ಅದು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಹೈಯರ್ ಲೆವೆಲಲ್ಲಿ. ಸೊ 24,960 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರಾಡೇಲಿ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡಬೇಕು ಅಂತೇಳಿ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ರಿಜೆಕ್ಟ್ ಆಗಿ ಡೌನ್ ಬಂತು ಅಂದರೆ ಅಗೇನ್ ಒಂದಷ್ಟು ನೆಗೆಟಿವ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡ್ಬೋದು. 25,850 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಈ ಗ್ಯಾಫನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡೋದರೆ ಸೊ 25,000ದಲ್ಲಿ ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಇದು ಸ್ಟ್ರಾಂಗ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಹಾಗೆ 25,000 25,050 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ನಾವು ಪಾಸಿಟಿವ್ ಮೂವ್ನ ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಸೊ 24,900 ಒಂದಷ್ಟು ಕಾಲ್ ಹಾಗೆ ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ ಇವೆಲ್ಲವೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ಆ್ಯಸ್ ಆಫ್ ನಾವು ಸ್ಟ್ರಾಂಗ್ ಪುಟ್ ರೈಟಿಂಗ್ ಇಲ್ಲ ಅಂತ ಹೇಳ್ಬೋದು. ಪುಟ್ ಕಾಲ್ ರೇಷಿಯೋ ಸ್ವಲ್ಪ ಡೌನ್ ಸೈಡೇ ಇದೆ. ಸೊ ಒಂದು ಮಂಡೇ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂತೇಳಿ ಹೈಯರ್ ಲೆವೆಲ್ ರಿಜೆಕ್ಷನ್ ಫೇಸ್ ಮಾಡ್ತು ಅಂತೇಳಿ ಅಗೇನ್ ಡೌನ್ ಬರುವಂಥ ಪ್ರಯತ್ನವನ್ನೇ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.